ಬನ್ನಿ, ಅದ್ರಲ್ಲಿ ಏನಿದೆ? ಉಚ್ಚನಹಳ್ಳಿ ಅಲ್ವಾ? ಉಚ್ಚನಹಳ್ಳಿ ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ. ಓಕೆ, ನಿಮ್ಮ ಮನೆಗೆ ಮೊನ್ನೆ ಬಂದಿಲ್ಲಮ್ಮ ತಾಯಿ? ಎಷ್ಟು ದಿನ ಆಯ್ತು? ಹಳೆ ಮನೆ ಅಲ್ವಾ ಇದು? ತುಂಬಾ ಹಳೆ ಮನೆ ಇದು. ಓಕೆ, ಸ್ವಲ್ಪ ಹಿಂದ್ಗಡೆ ನೋಡ್ಬೇಡ ಅಲ್ವಾ? ಈಗ ಬಂದಿದ್ದೆ. ಇಲ್ಲಿ ಮೊನ್ನೆ ಬಂದಿದ್ದೇನು ಮನೆಗೆ? ಹಾ, ನಿಜಾಂಶ ಹೇಳ್ಬೇಕಾ ಅಲ್ವಾ? ನಿಜಾಮ್ ನೇರವಾಗಿ ಹೇಳ್ಬಿಡುಗಳು ನೇರವಾಗಿ ಹೇಳ್ತೀವಿ. ಇಲ್ಲ ಸ್ವಲ್ಪ ನಿಮ್ಗೆ ತಿರುಚಿ ಹೇಳ್ರಿ ಪರವಾಗಿಲ್ಲ ಅಂತಂದ್ರೆ ಬೇಸರ ಆಗತ್ತೆ ಕೆಲವೊಂದು ಟೈಮ್. ಅದನ್ನ ನಾವು ನಿಜಾಂಶ ಯಾವಲ್ಲ ಕಾರವಾಗಿರುತ್ತದು ಅಲ್ವಾ? ನೋಡಿ, ರೋಡ್ ಇಲ್ಲಿವರೆಗೂ ಬಂತಲ್ವಾ? ನಾವು ಆ ಕಡೆಯಿಂದ ಬರೋಂಥದ್ದು ನಮ್ಮ ಮನೆ ನೋಡ್ತೀವಿ. ಇಲ್ಲಿ ನೋಡಿದಾಗ ನಮ್ಗೆ ಏನಾಗುತ್ತೆ? ಗಂಡು ಮಕ್ಕಳ ಮೇಲೇನೆ ತೊಂದರೆ ಆಗೋದು ಇದು. ಅವ್ರು ಏನ್ ಮಾಡ್ರೆ ಸಕ್ಸಸ್ ಆಗೋದಿಲ್ಲ. ಅರ್ಥ ಆಯ್ತಾ? ಆಯುಷ್ಯನೂ ಕಡಿಮೆ ಮಾಡುತ್ತೆ ನೇರವಾಗಿ ಹೇಳ್ಬೇಕಂದ್ರೆ. ಅರ್ಥ ಆಯ್ತಾ? ಕಾಯಿಲೆ ಕಷಾಯಗಳು ಸೋ ಮತ್ತೊಂದು ತಂದಾಕಿ ಅವ್ರನ್ನ ಕೊಟ್ಟು ಬಂಡ್ಯಾಕ ಅದಿಂದಂಗೆ ಆಗತ್ತೆ ಅವ್ರನ್ನ. ಸೊ ಹಾಗಾಗಿ ಇದಕ್ಕೆ ನೀವು ಒಂದೇ ಒಂದು ರೆಮಿಡಿ ಮಾಡ್ಕೊಂಬಿಡಿ. ಸದ್ಯದ ಪರಿಸ್ಥಿತಿ ಹೇಳೋದ್ ನಾವು, ಅರ್ಧ ಅಡಿ ಜಾಗ ಬಿಡಿ. ನೆನ್ಪಿಟ್ಕೊಳ್ಳಿ ಇದನ್ನ, ಅರ್ಧ ಅಡಿ ಜಾಗ ಬಿಡಿ. ಇಲ್ಲಿಂದ ಈ ಕಡೆ ಹೋಗೋದು ಬೇಡ. ಇಲ್ಲಿಂದ ಸುಮಾರು ಇಲ್ಲಿವರೆಗೂ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಒಂದು 8 ಅಡಿ ಗೋಡೆ ಕಟ್ಟಿ. ಗೋಡೆ ನೀವು 4 ಇಂಚಸ್ ವಾಲ್ ಕಟ್ಟಿದ್ರು ಪರವಾಗಿಲ್ಲ, 9 ಇಂಚಸ್ ವಾಲ್ ಕಟ್ಟಿದ್ರು ಪರವಾಗಿಲ್ಲ. ನಾನು ಹೇಳೋದು ವೆರಿ ಇಂಪಾರ್ಟೆಂಟ್. ನಿಮಗೇನಿಲ್ಲ, ಒಂದು ಮುಚ್ಚ ತಗೊಂಡು ಹಿಂಗೆ ಬರೋದನ್ನ ತಪ್ಪಿಸ್ತಂಗೆ ಅಷ್ಟೇ. ನನಗೆ ಇಮಿಡಿಯೇಟ್ ಆಗಿ ನಾನು ಹೇಳೋದು ಭಾರಿ ಇಮಿಡಿಯೇಟ್ ಆಗಿ ಮಾಡ್ಕೋಬೇಕು ಇದನ್ನ, ಸರಿನಾ? ಇಲ್ಲಿವರೆಗೂ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿವರೆಗೂ ಗುರ್ತಿಟ್ಕೊಂಬಿಡಿ. ಇದನ್ನ ಅರ್ಧ ಅಡಿ ಜಾಗ ಬಿಡ್ಬೇಕು. ಗೊತ್ತಾಗುತ್ತಲ್ಲಪ್ಪಿ? ನೀನು ಡೌಟ್ ಬಂದ್ರೆ ಕೇಳ್ಬೇಕು ನನಗೆ ಅಲ್ವಾ? ಕೇಳ್ಬೇಕು. ಅರ್ಧ ಅಡಿ ಜಾಗ ಬಿಟ್ಬಿಟ್ಟು ಇದನ್ನ ಒಂದು ಬೇಸ್ಮೆಂಟ್ ಟೈಪ್ ಹಾಕೊಳ್ತಾರೆ. ಏನ್ ಮಾಡ್ತಾರೆ ನೋಡಿ, ಅದನ್ನ ಕಬ್ಬಿಣದಲ್ಲಿ ಕಬ್ಬಿಣದಲ್ಲಿ ಇದು ಮಾಡಿ ಅದನ್ನ ಒಂದು 9 ಇಂಚಸ್ ವಾಲ್ ಕಟ್ಟಿದ್ರು ಪರವಾಗಿಲ್ಲ, 9 ಅಡಿ 10 ಅಡಿ ಕಟ್ಟಿದ್ರು ಭಾರಿ ಹೆಲ್ಪ್ ಆಗೋದು, ಸರಿನಾ? ಎಲ್ಲ ಸೋಲೆ, ಗೆಲುವು ಯಾವುದೂ ಇಲ್ಲ. ಅರ್ಥ ಆಯ್ತಾ? ಎಲ್ಲವರೆಗೂ ನಮ್ಮ ಮನೆಯದು? ಸರಿ. ನಿಮ್ಮ ಅನುಭವಗಳು ಹೇಳ್ಬೇಕು, ಸುಮ್ಮನೆ ಇರಂಗಿಲ್ಲ ನನಗೆ. ಹಾ ಮಾಡ್ಕೊಳ್ಳಿ. ಈ ಬಾಗ್ಲು ಓಕೆ ಅಮ್ಮ? ನೀವ ತಾಯಿನಾ? ಇವ್ರು ಒಂದೇ ತರ ಇದ್ರಪ್ಪ. ಸರಿ, ಓಕೆ. ಈ ಬಾಗ್ಲು ಏನ್ ಮಾಡತ್ತಂದ್ರೆ ಸುಮ್ನೆ ಕಿತ್ತಾಟ ತರುತ್ತೆ, ಮನೆಯಲ್ಲಿ ಮಾನಸಿಕವಾಗಿ ತೊಂದರೆಯನ್ನು ಮಾಡುತ್ತೆ. ಕೆಲವೊಮ್ಮೆ ನಾನು ಹೇಳೋದು ಕಳ್ಳತನಗಳಿಗೂ ಚೋರತನ ಭಯ ಇರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಸಣ್ಣ ಪುಟ್ಟದಾದ್ರೂ ಆಗ್ತಿರುತ್ತೆ. ಹಂಗಾಗ್ಬಿಟ್ಟು ಅದನ್ನ ಕಿಟಕಿ ಮಾಡ್ಕೊಳ್ಳಿ, ಇದನ್ನ ಬಾಗಿಲು ತಕ್ಕೊಳ್ಳಿ. ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಆಗುತ್ತೆ. ಅಲ್ಲಿ ಗೋಡೆ ಹೇಳಿದ್ದೀನಿ. ಆ ಗೋಡೆ ಎಷ್ಟು ಗೊತ್ತಾ? ಒಂದು 9 ಅಡಿ ಕಟ್ಟಿ, ಹೈಟ್ 9 ಅಡಿ ಕಟ್ಟಿ. ಡಿಸ್ಟೆನ್ಸ್ ಇರಬೇಕು, ಅದ್ರ ಡಿಸ್ಟೆನ್ಸ್ ಇರಬೇಕು. ಮತ್ತೆ ಮನೆಯಿಂದ ಆ ಕಡೆ ಮುಂದಕ್ಕೆ ಹೋಗ್ಬೇಡಿ, ಮನೆ ಲೆವೆಲ್ ಪರ್ಫೆಕ್ಟ್ ಆಗಿರ್ಲಿ. ಒಟ್ಟು ನನಗೆ ಸಂಧಿ ಬರ್ಲಿ, ಒಟ್ಟು ಅಂದ್ರೆ ಗಾಳಿ ಹೋಗ್ಬೇಕು, ನನಗೆ ಗಾಳಿ ಓಡಾಡ್ಬೇಕಲ್ಲಿ. ಅಲ್ಲಿ ಬ್ಲಾಕ್ ಮಾಡ್ಕೊಂಡ್ರೆ ಇನ್ನೂ ಎಫೆಕ್ಟ್ ಆಗತ್ತಲ್ಲ. ಅರ್ಥ ಆಯ್ತಾ ನಾನು ಹೇಳೋದು? ಇದನ್ನ ಡೋರ್ ಮಾಡ್ಕೊಳ್ಳಿ. ಮತ್ತೆ ಡೋರ್ ಮಾಡಿದಾಗ ಇಲ್ಲೇನೋ ಇದೆ ಅಂತ ಬೇಕಾಗುತ್ತೆ ನಿಮ್ಗೆ. ಅದು ಇದನ್ನ ಆ ಕಡೆ ಮಾಡ್ಕೊಂಡ್ರೆ ನಡೆಯುತ್ತೆ, ಆ ಕಡೆ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ, ಫಸ್ಟ್ ಕ್ಲಾಸ್ ಆಗುತ್ತೆ. ಮಾಡ್ಕೊಳ್ಳಿ. ಇದು ಏನಾಗಿದೆ ಮನೆಯದು, ನೀವು ಎಲ್ಲೂ ಸಕ್ಸಸ್ ಆಗಿಲ್ಲಪ್ಪ ನೀವು. ತಿರ್ಗಿ ಇನ್ನೊಂದು, ಇಲ್ಲಿರ್ತಕ್ಕಂಥ ಯಜಮಾನರು ಕೂಡ ಅವರು ಏನ್ ಮಾಡಿದ್ರು ಸಕ್ಸಸ್ ಆಗುತ್ತೆ. ನೆನ್ಪಿಟ್ಕೊಂಡ್ಬಿಡಿ ಇದನ್ನ, ಸರಿನಾ? ಇಲ್ಲಿ ಬನ್ನಿ ಹೇಳ್ತೀನಿ. ಸುಮಾರು ವರ್ಷಗಳ ಅನುಭವಗಳು ನಿಮಗೆ 1 ವರ್ಷದಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮಗೆ 1 ವರ್ಷದ ಒಳಗಡೆ ನಿಮ್ಗೆ ರಿಯಾಕ್ಷನ್ ಬಂದ್ಬಿಡುತ್ತೆ ನಿಮ್ಗೆ, ಸರಿನಾ? ಫಸ್ಟ್ ಇಮಿಡಿಯೇಟ್ ಆಗಿ ಇದನ್ನ ಮಾಡ್ಕೊಂಡಿದ್ರಲ್ಲ, ಇದನ್ನೇನ್ ಮಾಡಿದ್ರಿ ಅಂತಂದ್ರೆ ಹೆಣ್ಮಕ್ಳು ನೆಮ್ಮದಿಲ್ದಂಗೆ ಮಾಡ್ಕೊಂಡಿದ್ರಿ ಇದನ್ನ. ಅಮ್ಮಯ್ಯ, ನಿಮ್ಗೇನ್ ಗೊತ್ತಾ? ನೀವು ಮೂಗು ಮುಚ್ಚಿದ್ರೆ ಹೆಂಗ್ ಉಸಿರಾಡ್ತೀರಿ ನೀವು? ಉಸಿರಾಡಲ್ಲ ನೀವು, ಹಾಗಾಗಿಬಿಟ್ಟಿದೆ ಅದು. ಇದನ್ನ ಫಸ್ಟ್ ಹೊಡೆದಾಕಿ. ಅಲ್ಲಲ್ಲ ನಾನು ಹೇಳೋದು ಇದಂತ ಅಂದ್ರೆ ಗೇಟ್ ಟೈಪ್. ಹೆಂಗ್ ಗೊತ್ತಾ? ಇದನ್ನ ಕಾಂಪೌಂಡ್ ಮಾಡ್ಕೊಂಬೇಡ. ಇಷ್ಟೆತ್ರ ಮಾಡಬಾರ್ದು, ಇದನ್ನ ಎತ್ತರ ಮಾಡಬೇಡಿ ಇದನ್ನ, ಸರಿನಾ? ಎಷ್ಟು ಎತ್ತರ ಮಾಡ್ತೀವೋ ಅಷ್ಟು ನೋವು ಪಡ್ತೀರಿ ನೀವು, ಸರಿನಾ? ಅಪ್ಪಿ ಇಲ್ಲಿ ಕಟ್ ಮಾಡಿ, ಸರಿನಾ? ಇಲ್ಲಿ ಕಟ್ ಮಾಡಿ ಒಂದ್ ಕೆಲಸ ಮಾಡಿ. ಇದು ಯಾರ ಮನೆ ಇದು? ಟೋಟಲಿ ಈ ಮನೆ ಏನಾಗಿದೆ ಅಂತಂದ್ರೆ ಫೈನಾನ್ಷಿಯಲಿ ಕೂಡ ಎಲ್ಲ ವೀಕೆ, ಸರಿನಾ? ಹಾಗಾಗ್ಬಿಟ್ಟು ನಾನು ನೇರವಾಗಿ ಹೇಳಿದ್ರೆ ತಪ್ಪನ್ಸುತ್ತಾ? ಯಾಕಂದ್ರೆ ನೇರವಾಗಿ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಸರಿಪಡಿಸ್ಕೊಳಕ್ಕೆ ನಿಮ್ಗೊಂದು ಭಯ ಇರುತ್ತೆ ಅಂತ. ಇಲ್ಲ ಅಂದ್ರೆ ನಿಮಗೆ ಭಯ ಇರಲ್ಲ.
ಅದ್ರ ಬಗ್ಗೆ ಯಾರೋ ಬಾಯ್ ಬಂದಿದ್ದಪ್ಪ ಹೇಳೋದ ನಮ್ಮ ಮಳೆಯನ್ನ ಕರ್ಕೊಬಂದ್ ನಮ್ಮ ಮಳೆಯನೋ ತಮ್ಮನೋ ತಂಗಿನ ಯಾರು ಕರ್ಕೊಬಂದಿದ್ರು ಹೇಳಿದ್ರು ಅನ್ನೋ ಒಂದು ಮಾನಸಿಕವಾಗಿ ನಿಮ್ಗೆ ಕೈ ಬಿಟ್ಟು ಬಿಡ್ತೀರಿ. ಸೊ ಹಾಗಾಗಿ ನಾನು ಹೇಳೋದು ನೋಡಿ, ಇಲ್ಲೆಲ್ಲ ಎಲ್ಲಿ ಹೈಟ್ ಮಾಡಿದ್ವಿ ಇದನ್ನ ಬಟ್ಟೆ ಹಾಕಿ ಏನೋ ಮಾಡ್ಕೊಂಡಿದ್ವಿ ನಮ್ಮ ಹೆಲ್ಪ್ಗೆ. ಮತ್ತೆ ಪೈಪ್ ಮಾಡಿದಿರಿ, ಆ ಪೈಪ್ನಲ್ಲಿ ಎಲ್ಲ ಹೈಟ್ ಮಾಡ್ಕೊಳ್ತಾ ಬಂದಿದ್ರಿ ಟೋಟಲ್ ಆಗಿ. ಯಾವಾಗ ಮಾಡಿದ್ವ ನೀವು ಫೈನಾನ್ಷಿಯಲಿ ಮತ್ತೆ ಹೆಣ್ಮಕ್ಳು ಕೂಡ ಇದೆಲ್ಲ ಏನ್ ಮಾಡುತ್ತಂದ್ರೆ ಹೆಣ್ಮಕ್ಳ ಆರೋಗ್ಯ ಮತ್ತೆ ದುಡ್ಡು ಸಾಲ ಮಾಡ್ಸತ್ತೆ ಅಷ್ಟೇ. ನೀವು ಯಾವಾಗ ಏನ್ ಮಾಡ್ತಿರೋ ಅಲ್ಲಿಂದ ಟೋಟಲ್ ಆಗಿ ಎಲ್ಲ ತೆಗೆದು ಪೈಪ್ ಇರ್ಲಿ, ಬೇಕಾದ್ರೆ ಆ ಸಿಮೆಂಟ್ ಹಾಕಿದ್ರಲ್ಲ ಆ ಸಿಮೆಂಟ್ ತೆಗೀರಿ, ಎಲ್ಲ ತೆಗೆದ್ಬಿಟ್ಟು ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ ಇದನ್ನ. ಅವ್ರು ಮಾಡ್ಕೊಂಡಿದ್ದು ಎಲ್ಲ ತೆಗೀರಿ ಇದನ್ನ, ಇದಿರ್ಲಿ ಇದು ಹೈಟ್ ಇರ್ಲಿ. ಅದು ಬೇಕಾದ್ರೆ ಇದನ್ನ ಅಂದ್ರೆ ಅದು ಹೈಟ್ ಒಳಗಳಿಂದ ಹೈಟ್ ಮಾಡ್ಕೊಂಡ್ಬಿಟ್ಟಿದ್ರಿ, ಒಳಗಳಿಂದ ಹೈಟ್ ಮಾಡ್ಕೊಂಡಿದ್ರೆ ಎಲ್ಲ ತೆಗೀರಿ, ಹೇಳ್ತೀನಿ ಅದನ್ನ ಎಲ್ಲ ತೆಗೆದ್ಬಿಟ್ಟು ಹೊರಗೆ ಹಾಕ್ಬಿಡಿ. ಅಮ್ಮಯ್ಯ ಒಂದ್ ನಿಮಿಷ, ಇದೇನಾಗಿದೆ ಅಂದ್ರೆ ಒಳಗಕ್ಕಿಂತ ಹೈಟ್ ಆಗಿದೆ, ಅರ್ಥ ಆಯ್ತಾ ಅಮ್ಮಯ್ಯ? ನಾವು ಬೇಕು ಅಂತೆಲ್ಲ ಗ್ರಾಚಾರಕ್ಕೆ ಮಾಡ್ಕೊಂಡಂಗೆ ಇವೆಲ್ಲ, ಸರಿನಾ? ನಾವು ಬೇಕಂತ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ನಮ್ಗೆ ಗೊತ್ತಿಲ್ಲದ್ರೆ ಮಾಡ್ಕೊಂಡ್ಬಿಡ್ತೀವಿ. ಒಂದು ಎರಡನೇದು, ಇದು 100ಕ್ಕೆ 100 ಎಫೆಕ್ಟ್ ಸ್ಟಾರ್ಟ್ ಆಗ್ಬೇಕಂದ್ರೆ ಇದು ಇಲ್ಲಿಗೆ ಇರ್ಬೇಕಾಗಿತ್ತು. ಇದು ಬಾತ್ರೂಮ್ ಇಲ್ಲಿಗೆ, ಬಾತ್ರೂಮ್ ವಾಲು ಇಲ್ಲಿ ಬರ್ಬೇಕಾಗಿತ್ತು, ಇದು ಸರಿನಾ? ಬರ್ಬೇಕಾಗಿತ್ತು. ಸೊ ನಿಮ್ಗೆ ಸ್ವಲ್ಪ ಅನುಕೂಲ ಅನ್ನೋದೇನೋ ನಿಮ್ಗೆ ಅನಾನುಕೂಲ ಇರ್ತವೆ, ವಿಚಾರ ಹೇಳೋದು. ಇನ್ನು ತೆಗೆದ್ರೆ ತುಂಬಾ ಒಳ್ಳೇದು. ಒಳಗೆ ಮಾಡ್ಕೊಂಡ್ಬಿಟ್ರೆ ಈಸಿ. ಸುಮ್ಮನೆ ಒಳಗೆ ಏನೇನು ಮಾಡ್ಕೊಳಕ್ಕಾಗತ್ತಾ? ಹೇಳ್ತೀನಿ ಬಿಡಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನೀವು ಕಣ್ಣು ಮುಚ್ಕೊಂಡು ಮಾಡಿ ಇದನ್ನ, ನಾನು ಹೇಳಿದ್ದನ್ನ ಕಣ್ಣು ಮುಚ್ಕೊಂಡು ಮಾಡ್ಬೇಕಷ್ಟೇ ಸುಮ್ಮನೆ, ಸರಿನಾ? ಮಾಡ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಬನ್ನಿ ಇಲ್ಲಿ ಹೇಳ್ತೀನಿ. ಇಲ್ಲಿ ಮಾರ್ಕ್ ಮಾಡಿದ್ದೇನೆ, ಒಂದು ಮಾರ್ಕರ್ ಇದೆಯಾ? ಇಲ್ಲಿ ಬೇಡ ಬಿಡು, ಬೇಡ ನಡೀತದೆ, ಸುಮ್ಮನೆ ಇದಾಗ್ಬಿಟ್ಟಿದೆ. ಕೆಲಸ ಮಾಡ್ತೀರಾ ನೀವು, ಖರ್ಚು ಮಾಡ್ದಂಗೆ ಬಾತ್ರೂಮ್ ಟಾಯ್ಲೆಟ್ ಸಿಕ್ಕಾಪಟ್ಟೆ ಖರ್ಚು ಮಾಡ್ದಂಗೆ ಇದನ್ನ ಮಾಡ್ಕೊಂಡ್ಬಿಡ್ತೀರಾ. ಇದು ತೆಗೆದ್ಬಿಡ ಇದನ್ನ, ತೆಗಿತೀರಾ? ಯಾಕಂದ್ರೆ ನಿಮ್ಗೆ ಖರ್ಚಾಗ್ದಂಗೆ ಇರುತ್ತೆ. ತೆಗೆದ್ಬಿಟ್ರೆ ನಾವೇನ್ ಮಾಡೋಣ ಅಂತಂದ್ರೆ, ದೇವ್ರ ಮನೆಯನ್ನ ನೀವು ಆ ರೂಮ್ ನಲ್ಲಿ ಬೇಕಾದ್ರೂ ಸದ್ಯಕ್ಕೆ ಮಾಡ್ಕೊಳ್ಳಿ. ಸದ್ಯಕ್ಕೆ ಇಲ್ಲಪ್ಪ ಅಂತಂತಂದ್ರೆ ಇದೆಯಲ್ಲ, ಈ ಮೂಲೆ ಇದೆಯಲ್ಲ, ಈ ಮೂಲೆ ನೀವೇನ್ ಮಾಡ್ತಂದ್ರೆ ರೆಡಿಮೇಡ್ ಬರುತ್ತಲ್ಲ, ಒಂದು ರೆಡಿಮೇಡ್ ಬರುತ್ತೆ. ಅದೇನು ಸಿಕ್ಕಾಪಟ್ಟೆ ರೂಮ್ ಮಾಡ್ಕೋಬೇಡ, ಅದಕ್ಕೇನು ರೆಡಿಮೇಡ್ ಬರುತ್ತೆ. ಒಂದು ರೆಡಿಮೇಡ್ ಇಟ್ಕೊಂಡು ಪೂರ್ವಾಭಿಮುಖಕ್ಕೆ ಪೂಜೆ ಮಾಡಿ. ಅಲ್ಲೇ ಇದ್ರೂ ತೊಂದರೆ ಏನಿರ್ಲಿಲ್ಲ. ಬಟ್ ನಿಮ್ಗೆ ಒಂದು ಬಾತ್ರೂಮ್ ಬೇಕಲ್ವಾ? ಈಗ ಬಾತ್ರೂಮ್ ಬೇಕಂದ್ರೆ ನಾನು ಇಲ್ಲೊಂದು ವಾಲ್ ಕಟ್ಕೊಳ್ಳಿ ಬೇಕಂತ ಹೇಳ್ತಿದ್ದೆ, ಇಲ್ಲೊಂದು ವಾಲ್ ಕಟ್ಕೊಳ್ಳಿ ಅಂತ ಹೇಳ್ತಿದ್ದೆ. ಇಲ್ಲೊಂದು ವಾಲ್ ಕಟ್ಕೊಂಡ್ಬಿಟ್ಟು ಇದನ್ನ ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಳ್ಬೇಕಿದ್ರೆ ತೊಂದರೆ ಏನಿಲ್ಲ ಹೇಳ್ತಾ ಇದ್ದೆ. ಬಟ್ ಆಕಸ್ಮಿಕ ಮಾಡಿದಾಗ ಏನಾಗತ್ತಂದ್ರೆ ನಾವು ಪೂಜೆಗೆ ವೇಸ್ಟ್ ಆಗತ್ತೆ ನಮ್ಗೆ. ಬಾತ್ರೂಮ್ ಪಕ್ಕದಲ್ಲೇ ನಮ್ಗೆ ಪೂಜೆಗೆ ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಮಾಡ್ಕೊಳ್ಳೋದು ಬೆಟರ್. ನೀವು ರೆಡಿಮೇಡ್ ತಗೊಂಬನ್ನಿ. ಒಂದು ರೆಡಿಮೇಡ್ ಏನು 500 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಅದನ್ನ ತಂದು ಪೂಜೆ ಮಾಡಿದ್ರೆ ಏನು ತೊಂದರೆ ಏನಿದೆ ಅಲ್ವಾ? ರೂಮೇ ಬೇಕಾ? ಇಲ್ಲಿ ಏನಂದ್ರೆ ನಾವು ದೀಪಾವಳಿ ವರ್ಷಕ್ಕೊಮ್ಮೆ ದೀಪಾವಳಿ ಹಬ್ಬ ಮಾಡ್ತೀವಿ. ಅಜ್ಜರ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದಾರೆ. ನಾವು ಇಲ್ಲೇ ಕೂರ್ಸೋದು, ಮಂಟಪ ಕಟ್ಟಿ ಮಾಡ್ತೀವಿ ಇದೇ ಜಾಗದಲ್ಲಿ. ಇವಾಗ ಇಲ್ಲಿ ಬಾತ್ರೂಮ್ ಆದ್ರೆ ಈಗ ನಾವು ದಾರಿ ಎತ್ಲಾಗ ಹೋಗ್ಬೇಕು, ಮತ್ತೆ ಅದು ಸಮಸ್ಯೆ. ಇದ್ರಲ್ಲಾದ್ರೂ ಮಾಡಕ್ಕಾಗತ್ತಾ? ಅಲ್ಲ, ನಿಮ್ ಕನ್ವೀನಿಯಂಟ್ ಹೇಳೋದು ನಾನು. ವಾಸ್ತು ಪ್ಲಸ್ ಕನ್ವೀನಿಯಂಟ್ ಎರಡೂ ಬೇಕಲ್ವ ನಿಮ್ಗೆ? ನೀವು ಮಾಡ್ಕೊಂತೀವಿ ಅಂದ್ರೆ ನಿಂದ ಅಭ್ಯಂತರ ಏನಿಲ್ಲ. ನಮ್ಗೇನಿಲ್ಲ ಅಭ್ಯಂತರ ಏನು, ಅದೇ ಈಸಿ ಆಗುತ್ತೆ. ಅದಕ್ಕೆ ಮತ್ತೆ ನಾನು ಹೇಳೋದು, ರೂಮ್ ಕಡಿಮೆ ಆಗುತ್ತೆ, ಕನ್ವೀನಿಯಂಟ್ ಇರಲ್ಲ. ಆ ಕಡೆ ಹೊರಗಡೆ ಒಂದು ರೂಮ್ ಇದೆಯಲ್ಲ ಸರ್, ಅದನ್ನ ಉಪಯೋಗಿಸ್ಕೊಂಡು. ಯಾವ್ದಮ್ಮಯ್ಯ? ಆ ಕಡೆ ಒಂದು ರೂಮ್ ಇದೆ, ವೇಸ್ಟ್ ಇಟ್ಟಿದ್ದೀರಾ? ಸದ್ಯದ ಪರಿಸ್ಥಿತಿ ನೀವು ಖರ್ಚು ಮಾಡಿದಾಗ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಮಾಡ್ಕೊಳ್ಳಿ, ತೊಂದ್ರೆ ಏನಿದೆ? ಫಸ್ಟ್ ಕ್ಲಾಸ್ ಇರುತ್ತೆ, ಫಸ್ಟ್ ಕ್ಲಾಸ್ ಇರುತ್ತೆ. ಅದ್ರ ಬಗ್ಗೆ ಆಲೋಚನೆ ಇಲ್ಲ, ಸರಿನಾ? ಅಲ್ಲಿ ನೀವು ಬೇಕಾದ್ರೆ ಎಲ್ಲಿ ಮಾಡ್ಕೊಂತೀರಿ? ಅಲ್ಲಲ್ಲ, ನೀವು ಬಾತ್ರೂಮ್ ಮಾಡ್ಕೊಳ್ಳಿ ಬೇಕಿದ್ರೆ ಅಲ್ಲಿ ಮಾಡ್ಕೊಂಡು, ಇಲ್ಲಿ ನೀವು ಆ ಕಿಚನ್ ಬೇಕಾದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಕಿಚನ್ ಚೇಂಜ್ ಮಾಡ್ಕೊಂಡು ಅದೊಂದು ರೂಮ್ ಮಾಡ್ಕೋಬಹುದಲ್ಲ ಫಸ್ಟ್ ಕ್ಲಾಸ್ ಆಗಿ. ಏನಂತೀರಾ? ಈಸಿ ಆಗುತ್ತೆ ನಿಮ್ಗೆ. ಅವಾಗ ಯಾವುದು ಕನ್ಸ್ಟ್ರಕ್ಷನ್ ಇರಲ್ಲ ನಿಮಗೆ, ಕನ್ಸ್ಟ್ರಕ್ಷನ್ ಇಲ್ದಂಗೆ ಈಸಿ ಆಗುತ್ತೆ. ಒಂದು ಇದು ಆ ಕಾಂಪೌಂಡ್ ಒಂದು ಮಾಡ್ಕೊಳ್ಳಿ, ಎರಡನೇದು ಆ ಒಂದು ಇದು ಗೋಡೆ ಒಂದು ಕಟ್ಕೊಳ್ಳಿ. ಅದನ್ನ ಕಟ್ಕೊಳ್ಳಿ. ಆ ಶೀಟ್ ಒಂದು ಮಾಡ್ಕೊಳ್ಳಿ. ಶೀಟ್ ಕಟಿಂಗ್ ಹೇಳಿದ್ನಲ್ಲಪ್ಪ, ಶೀಟ್ ಮೇಲೆ ಕಟಿಂಗ್ ಹೇಳಿದ್ನಲ್ಲ, ಕಟಿಂಗ್ ಒಂದು ಮಾಡ್ಕೊಳ್ಳಿ.